MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಡಿನ್ನರ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯಗೆ ಬಹುಪರಾಕ್ ಹೇಳಲಾಗಿದೆ. ಟಿವಿ ನಲ್ಲಿ ಡಿನ್ನರ್ ಮೀಟಿಂಗ್ ನ ಇನ್ಸೈಡ್ ಮಾಹಿತಿ. ನೆನ್ನೆಯಷ್ಟೇ ಡಿನ್ನರ್ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯಗೆ ಸಂದರ್ಭದಲ್ಲಿ ಬಹುಪರಾಕ್ ಹೇಳಿದ್ದಾರೆ ನಾಯಕರು. ನೀವೇ ನಮ್ಮ ನಾಯಕ ಅಂತ ಅಹಿಂದ ನಾಯಕರು ಬಹುಪರಾಕ್ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಪರವಾಗಿ ಇರುವಂತಹ ನಾಯಕರು ನೀವೇ ಅಂತ ಹೇಳಿದ್ದಾರೆ. ನಮ್ಮ ಜನ ನಿಮ್ಮನ್ನ ನಂಬಿ ವೋಟ್ ಹಾಕಿದ್ದಾರೆ, ನಾವು ನಿಮ್ಮ ಜೊತೆನೇ ಇರ್ತೇವೆ, ಮುಂದುವರಿಯಿರಿ ಅಂತ ಅಭಯ ಹಸ್ತವನ್ನ ನೀಡಿದ್ದಾರೆ. ಅಲ್ಪಸಂಖ್ಯಾತ ನಾಯಕರಿಂದ ಸಿದ್ದರಾಮಯ್ಯಗೆ ಅಭಯ ಹಸ್ತವನ್ನ ನೀಡಲಾಗಿದೆ. ನಿನ್ನೆಯಷ್ಟೇ ಡಿನ್ನರ್ ಮೀಟಿಂಗ್ ಆಗಿತ್ತು. ಈ ಡಿನ್ನರ್ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ನಮ್ಮ ಸಮುದಾಯದ ಜನರೆಲ್ಲರೂ ಕೂಡ ನಿಮ್ಮನ್ನು ನೋಡಿ ಓಟ್ ಹಾಕಿದ್ದಾರೆ, ಹಾಗಾಗಿ ನೀವೇ ಮುಂದುವರಿಬೇಕು ಅಂತ ಅಭಯ ಹಸ್ತವನ್ನ ನೀಡಿದ್ದಾರೆ. ಬಹುಪರಾಕ್ ಹೇಳಿದ್ದಾರೆ. ನೀವೇ ನಮ್ಮ ನಾಯಕ ಅಂತ ಅಹಿಂದ ನಾಯಕರು ಸಾರಿ ಸಾರಿ ಹೇಳಿದ್ದಾರೆ. ಅಂದ್ರೆ ಪೂರ್ಣಾವಧಿ ಸಿಎಂ ಆಗಿ ನೀವೇ ಮುಂದುವರಿಬೇಕು, ಈ ಒತ್ತಡವನ್ನು ನಾವು ಹೈಕಮಾಂಡ್ಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಂತೆ ಕಾಣ್ತದೆ. ಇನ್ನು ಡಿನ್ನರ್ ಮೀಟಿಂಗ್ಗೆ ಸಿಎಂ ಆಪ್ತರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು. ಡಿಕೆ ಕರೆದಿದ್ದನ್ನ ಬಿಟ್ರೆ ಡಿಕೆ ಯಾರ ಆಪ್ತರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಕೇವಲ ಸಿದ್ದು ಆಪ್ತರು ಮಾತ್ರ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ರು, ಅಹಿಂದ ನಾಯಕರು ಮಾತ್ರ ಭಾಗಿಯಾಗಿದ್ರು. ಅದನ್ನು ಹೊರತುಪಡಿಸಂತೆ ಡಿಕೆ ಶಿವಕುಮಾರ್ಗೆ ಕೇವಲ ಆಹ್ವಾನವನ್ನ ಕೊಟ್ಟಿದ್ರಷ್ಟೇ. ಅದನ್ನು ಬಿಟ್ಟರೆ ಅವರು ಯಾವ ಆಪ್ತರಿಗೂ ಕೂಡ ಈ ಸಭೆಗೆ, ಈ ಒಂದು ಔತಣಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಹಾಗಾಗಿ ಈ ಒಂದು ಔತಣಕೂಟದಲ್ಲಿ ಡಿಕೆ ಶಿವಕುಮಾರ್ ಕೂಡ ಪಾಲ್ಗೊಂಡಿರಲಿಲ್ಲ. ಹಾಗಾದ್ರೆ ಅಹಿಂದ ನಾಯಕರು ಯಾವೆಲ್ಲ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ, ಮುಂದಿನ ಪೂರ್ಣಾವಧಿ ಸಿಎಂ ಆಗಿ ಇವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ರಣತಂತ್ರವನ್ನು ರೂಪಿಸಿದ್ದಾರೆ ಎನ್ನುವುದು ಸದ್ಯದ ಕುತೂಹಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದ್ದಾರೆ. ಸಹದೇವ್ ಮಾನೆ, ಔತಣಕೂಟಗಳ ಏರ್ಪಾಡು ಆಗ್ತಾನೆ ಇದೆ. ಒಂದು ಕಡೆ ಅಹಿಂದ ನಾಯಕರು ಸೇರುವಂತಹ ಜಾಗಕ್ಕೆ ಡಿಕೆ ಶಿವಕುಮಾರ್ಗಾಗ್ಲಿ ಅಥವಾ ಅವರ ಬಣಕ್ಕಾಗ್ಲಿ ಆಹ್ವಾನವನ್ನು ಕೊಡ್ತಾ ಇಲ್ಲ. ಇಲ್ಲಿ ಅಹಿಂದ ನಾಯಕರು ನಮ್ಮ ನಾಯಕರಾಗಿ ನೀವೇ ಮುಂದುವರಿಬೇಕು, ನಮ್ಮ ಜನಾಂಗ ನಿಮ್ಮನ್ನ ನೋಡಿಯೇ ವೋಟ್ ಹಾಕಿದೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬಂದಿದೆ. ಬಹುಪರ ಕೇಳಿದ್ದಾರೆ ಅನ್ನುವಂಥ ಮಾತುಗಳು. ಸೊ ಯಾವ ರೀತಿ ಸ್ಟ್ರಾಟಜಿ ಇರಬಹುದು, ಇದು ಏನೆಲ್ಲ ವಿಚಾರಗಳಲ್ಲಿ ಚರ್ಚೆಗೆ ಒಳಪಟ್ಟಿದೆ ಅಂತ? ಶಕುಂತಲ, ಏನು ನಿನ್ನೆ ಬೆಳಗಾವಿಯ ಒಂದು ಹನುಮಾನ್ ನಗರದಲ್ಲಿರುವಂತಹ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಈ ಒಂದು ಡಿನ್ನರ್ ಮೀಟಿಂಗ್ಗೆ ಸುಮಾರು 1 ಗಂಟೆಗಳ ಮುಂಚೆಯೇ ಸಿಎಂ ಸಿದ್ದರಾಮಯ್ಯ ಅವರು ಅವರ ಮನೆಗೆ ಆಗಮಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಇರ್ಬೋದು, ಅದರ ಜೊತೆಗೆ UT ಖಾದರ್ ಅವರು ಇರ್ಬೋದು, ಅದರ ಜೊತೆಗೆ ರಹೀಂ ಖಾನ್ ಅವರು ಇರ್ಬೋದು, ಹೀಗೆ ಎಲ್ಲ ನಾಯಕರು, ಅಲ್ಪಸಂಖ್ಯಾತ ನಾಯಕರು, ಅದರ ಜೊತೆಗೆ ಅಹಿಂದ ನಾಯಕರು ಕೂಡ ಅಲ್ಲಿ ಆಗಮಿಸ್ತಾರೆ. ಬಹುಮುಖ್ಯವಾಗಿ ಇಲ್ಲಿ ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ನಿನ್ನೆಯ ಏನು ಡಿನ್ನರ್ ಮೀಟಿಂಗ್ನಲ್ಲಿ ನಾಯಕರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇಲ್ಲಿ DK ಶಿವಕುಮಾರ್ ಅವರನ್ನ ಕರೆದಿದ್ದನ್ನು ಬಿಟ್ಟಿದ್ದೇ ಆದರೆ ಇನ್ನುಳಿದ ಯಾವೊಬ್ಬ ನಾಯಕರನ್ನು DKಶಿ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅಂಥವ್ರನ್ನ ಯಾರಿಗೂ ಕೂಡ ಆಹ್ವಾನ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತರೇ ಎಲ್ಲರೂ ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು. ಇಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ DK ಶಿವಕುಮಾರ್ CM ಆಗ್ತಾರಾ ಅನ್ನುವಂತಹ ಒಂದು ಸಾಕಷ್ಟು ಗೊಂದಲ ಕೂಡ ರಾಜ್ಯದಲ್ಲಿ ಇರುವಂಥದ್ದು. ಇಂಥದ್ದೊಂದು ಸಂದರ್ಭದಲ್ಲಿ ಖುದ್ದು CM ಸಿದ್ದರಾಮಯ್ಯನವರೇ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಈ ಒಂದು ನಾಯಕತ್ವ ಮುಂದುವರಿಕೆ ವಿಚಾರ ಆಗಿರ್ಬೋದು, ಅದರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ TV9ಗೆ ಲಭ್ಯ ಆಗಿರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ನಾಯಕರೇ ಇರುವಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಒಂದು ಅಭಯವನ್ನು ಕೊಟ್ಟಿರುವಂಥದ್ದು. ನಿಮ್ಮ ಜೊತೆಗೆ ನಾವು, ನಮ್ಮ ಸಮುದಾಯ ಇರುತ್ತೆ, ಅದರ ಜೊತೆಗೆ ನೀವೇ ಅಧಿಕಾರದಲ್ಲಿ ಮುಂದುವರಿಬೇಕನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಕೂಡ ನಾವು ಮನವಿಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೆಲವೊಂದಿಷ್ಟು ನಾಯಕರು ಸಿದ್ದರಾಮಯ್ಯ ಅವರಿಗೆ ಅಭಯವನ್ನು ಕೊಟ್ಟಿರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆ ಬಗ್ಗೆ ಯಾವೊಬ್ಬ ನಾಯಕರು ಕೂಡ, ಅಂದರೆ ರಾಜಕೀಯದಲ್ಲಿ ಸಹಜವಾಗಿ ಯಾವುದೇ ಚರ್ಚೆ ಆಗಿಲ್ಲ ಅಂತಂದ್ರೂ ಕೂಡ ಡಿನ್ನರ್ ಸಮಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳು, ನಾಯಕತ್ವ ಮುಂದುವರಿಕೆ ವಿಚಾರ ಕೂಡ ಚರ್ಚೆ ಆಗಿರುವಂಥದ್ದು TV9ಗೆ ಲಭ್ಯ ಆಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಲೀಂ ಅಹಮದ್ ಸೇರಿದಂತೆ
ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಫಿರೋಜ್ ಸೇಠ್ ಆಗಿರ್ಬೋದು, ಶಾಸಕ ಆಸಿಫ್ ಸೇಠ್ ಇರ್ಬೋದು, ಎಲ್ಲರೂ ಕೂಡ ಕೇವಲ ಇದು ಊಟಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಸೊ ಇಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತಂದ್ರೂ ಕೂಡ ಒಳಗೊಳಗೆ ಎಲ್ಲ ರೀತಿಯಾದಂತಹ ರಾಜಕೀಯ ಚರ್ಚೆಗಳು ನಡೆಯೋದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ನಾವು ಅವರ ಜೊತೆಗಿದ್ದೇವೆ ಅನ್ನುವಂಥ ಸ್ಟ್ರಾಂಗ್ ಮೆಸೇಜ್ ಕೂಡ ನಿನ್ನೆ ಕೊಟ್ಟಿರುವಂಥದ್ದು. ಶಕುಂತಲಾ, ಧನ್ಯವಾದ ಸಹದೇವಾನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ನಿನ್ನೆಯ ಔತಣಕೂಟ ಸಮಾರಂಭ ಏನಿತ್ತು ಇದರಲ್ಲಿ ಅಹಿಂದ ನಾಯಕರೆಲ್ಲ ಒಟ್ಟಾರೆಯಾಗಿ ಸೇರಿದ್ದು. ಇದು ಕೇವಲ ಔಪಚಾರಿಕ ಊಟ ಅಷ್ಟೇ, ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಚರ್ಚೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಮೇಲ್ನೋಟಕ್ಕೆ ಇದು ಇಲ್ಲಿ ರಾಜಕೀಯ ಚರ್ಚೆಗಳಾಗಿದೆ. ಜೊತೆಗೆ ವಿರೋಧಿ ಬಣಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೇಲ್ನೋಟ ಕಾಣ್ತಾ ಇದೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ನಮ್ಮ ನಾಯಕ ಈಗ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಪೂರ್ಣಾವಧಿ ಸಿಎಂ ಆಗಿ ಅವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಮೆಸೇಜ್ ಅನ್ನ ಕೊಟ್ಟಂತೆ ಕಾಣ್ತಾ ಇದೆ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆಯಷ್ಟೇ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಅದರ ಸಂದರ್ಭದಲ್ಲಿ ಯುಟಿ ಖಾದರ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಬಣಕ್ಕಾಗಲಿ ಯಾವುದಕ್ಕೂ ಆಹ್ವಾನವನ್ನು ಕೊಟ್ಟಿರಲಿಲ್ಲ. ಹಾಗೆ ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲಿ ಹೋಗಿರಲಿಲ್ಲ. ಸಿದ್ದರಾಮಯ್ಯ ಬಣ, ಅಹಿಂದ ಬಣ ಅಲ್ಲಿ ಸ್ಟ್ರಾಂಗ್ ಆಗಿ ಕೂತು ಚರ್ಚೆಯನ್ನ ಮಾಡಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH